ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೇಪೋ ಸರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಭೂ ಪರಿಹಾರ ಸಿಗದೆ ಮಂಡ್ಯ ಜಿಲ್ಲೆಯ ರೈತನ ಆತ್ಮಹತ್ಯೆ, ಬೆಳೆ ಪರಿಹಾರ ಸಿಗದೆ ನರಗುಂದ ರೈತನ ಆತ್ಮಹತ್ಯೆ, ಕಬ್ಬಿಗೆ ಬೆಂಬಲ ಬೆಲೆ ಸಿಗದೆ ವಿಷ ಕುಡಿದು ಅನ್ನದಾತನ ಆತ್ಮಹತ್ಯೆ. 2023ರಿಂದ 2025ರವರೆಗೆ ಅಂದ್ರೆ ಇಲ್ಲಿವರೆಗೆ ನಮ್ಮ ರಾಜ್ಯದಲ್ಲಿ 2416 ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇದು ರೈತರ ಪರ ಸರ್ಕಾರ, ನಮ್ಮ ಹೆಮ್ಮೆಯ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಸಿಕ್ಕಂತಹ ಕೊಡುಗೆ, ಉಡುಗೊರೆ. ಆತ್ಮಹತ್ಯೆ ಭಾಗ್ಯ, 6ನೇ ಭಾಗ್ಯ ಅನ್ಸುತ್ತೆ. ಎಷ್ಟು ಪುಣ್ಯ ಮಾಡಿದ್ಯಲ್ವಾ ಇಂತಹ ಸರ್ಕಾರವನ್ನ ಆಯ್ಕೆ ಮಾಡ್ಕೊಂಡು ಪಡ್ಕೊಳ್ಳೋದಕ್ಕೆ. ವೀಕ್ಷಕರು, ನಿಮಗೆಲ್ಲರಿಗೂ ಗೊತ್ತು, ನಮ್ಮ ರಾಜ್ಯದಲ್ಲಿ ರೈತರ ಪ್ರತಿಭಟನೆ ಆರಂಭ ಆಗಿ 1 ವಾರದ ಮೇಲೆ ಕಳೀತು. 1 ಟನ್ ಕಬ್ಬಿಗೆ 3500 ರೂಪಾಯಿ ನೀಡಿ ಅಂತ ಆಗ್ರಹಿಸಿ ಉತ್ತರ ಕರ್ನಾಟಕದ ರೈತರು ಬೀದಿಗಿಳಿದು, ಅದು ಬಿಸಿಲೋ ಚಳಿನೋ ಗಾಳಿನೋ ಯಾವುದನ್ನು ಲೆಕ್ಕಿಸದೆ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮೊದಲಿಗೆ ಅಯ್ಯೋ ಈ ನಮ್ಮ ರಾಜ್ಯದಲ್ಲಿ ಜನರದ್ದು ಇದ್ದಿದ್ದೇ ಇರಲಿ, 2 ದಿನ ಬೀದಿಗಿಳಿತಾರೆ, 3ನೇ ದಿನ ಸೈಲೆಂಟ್ ಆಗಿ ಕೂರ್ತಾರೆ ಅಂತ ಅಂದುಕೊಂಡಿದ್ರು ಅಂತ ಅನ್ಸುತ್ತೆ. ಆದ್ರೆ ಈ ಬಾರಿ ರೈತರು ಬಿಟ್ಟು ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ. ಒಂದು ನಿರ್ಧಾರ ಆಗೋವರೆಗೂ, ಅವರ ಬೇಡಿಕೆ ಈಡೇರೋವರೆಗೂ ಅವರು ತಮ್ಮ ಪಟ್ಟನ್ನು ಬಿಡಲ್ಲ ಅಂಡ್ ಬಿಡಬಾರ್ದು ಕೂಡ. ಯಾಕೆ ಬಿಡಬೇಕು ಹೇಳಿ? ಬೆಳಗಾವಿ, ಬೀದರ್, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಈ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ನಿರಂತರವಾಗಿ ನಡೀತಾ ಇದೆ. ನಾನು ಹೇಳುವಂಥದ್ದಾಗ್ಲೇ ಆಗಬೇಕು. ಎಷ್ಟು ಅಂತ ಸುಮ್ಮನೆ ಕೂರೋದು? ರಾಜ್ಯದಲ್ಲಿ ಜನರ ತಾಳ್ಮೆಗೂ ಕೂಡ ಒಂದು ಮಿತಿ ಅನ್ನುವಂಥದ್ದಿಲ್ವಾ? ನಾವು ಕೂಡ ರೈತರೇ, ನಮಗೂ ಗೊತ್ತು ರೈತರ ಕಷ್ಟ ಏನು, ಏನೆಲ್ಲ ಕಷ್ಟ ನಷ್ಟದಲ್ಲಿ ಅನುಭವಿಸ್ತೀವಿ ಅಂತ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲಿಂದ ಅರ್ಥ ಆಗಬೇಕಿದಲ್ಲ? ಅಥವಾ ಈ ಹೆಲಿಕಾಪ್ಟರ್ ಅಲ್ಲಿ ಹಾರಾಡುವಂಥವರಿಗೆ ಈ ಭೂಮಿ ಮೇಲಿನ ರೈತರ ಕಷ್ಟ ಎಲ್ಲಿಗೆ ಅರ್ಥ ಆಗತ್ತೆ ಅಲ್ವಾ ಸತೀಶ್ ಜಾರಕಿಹೊಳಿ ಅವರೇ? ನಾವಂತೂ ಸಂಪೂರ್ಣವಾಗಿ ಈ ರೈತರ ಹೋರಾಟದ ಜೊತೆಗೆ ನಿಲ್ಲುತ್ತೀವಿ. AC ರೂಮಲ್ಲಿ ಕೂತಿದ್ದು ಸಾಕು ಸಿದ್ದರಾಮಯ್ಯನವರೇ. ಕುರ್ಚಿಯಿಂದ ಎದ್ದು ಹೋದ್ರೆ ಅಯ್ಯೋ ಎಲ್ಲಿ ಕುರ್ಚಿ ಕಳ್ಕೊಂಡು ಬಿಡ್ತೀನೋ ಅನ್ನುವಂತಹ ಭಯ ಅನ್ಸುತ್ತೆ ಸಿದ್ದರಾಮಯ್ಯನವರಿಗೆ. ಮೊದಲು ಎದ್ದು ಬನ್ನಿ, ರೈತರ ಕಷ್ಟಕ್ಕೆ ಸ್ಪಂದಿಸಿ, ಕಬ್ಬು ದರ ನಿಗದಿಪಡಿಸಿ, ಕಬ್ಬಿನ ಬಾಕಿ ಹಣ ಇರುವಂತದ್ದನ್ನ ಪಾವತಿ ಮಾಡಿ. ವೀಕ್ಷಕರೇ, 2 ಸಕ್ಕರೆ ಕಾರ್ಖಾನೆಯನ್ನು ಹೊಂದಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಮಾತೇ ಬರ್ತಾ ಇಲ್ವಂತೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೈಲೆಂಟ್ ಮೋಡಿಗೆ ಹೋಗ್ಬಿಟ್ಟಿದ್ದಾರೆ. ಅವರಿಗೇನು, ನಾನು ಆಗ್ಲೇ ಹೇಳಿದ ಹಾಗೆ ಹೆಲಿಕಾಪ್ಟರ್ ಅಲ್ಲಿ ಹಾರಾಡುವಂಥವ್ರು ಮೇಲೆ ಹಾರ್ತಾ ಇರ್ತಾರಲ್ವಾ, ರೈತರು ಭೂಮಿಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವರಿಗೆ ಹೆಂಗೆ ತಾನೇ ಕಾಣಿಸುತ್ತೆ? ಕೆಳಗೆಲ್ಲ ಕಾಣಿಸಲ್ಲ ಅವರಿಗೆ. ಕತ್ತು ಕೆಳಗೆ ಬರಲ್ಲ, ಅವರದೆಲ್ಲ ಇಳಿಯಲ್ಲ. Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ವೀಕ್ಷಕರು, ಇದರ ಮಧ್ಯ ಸಿದ್ದರಾಮಯ್ಯನವರು ಸೇಫ್ ಗೇಮ್ ಆಡ್ತಾ ಇದ್ದಾರೆ. ಕಬ್ಬು FRP ಬೆಲೆ ನಿಗದಿ ಮಾಡಿರುವಂತದ್ದು ಕೇಂದ್ರ ಸರ್ಕಾರ. ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯ ರೈತರ ಬದುಕಿನ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ. ಅರೆ ವಾ, ಏನಿದು ಸಿದ್ದರಾಮಯ್ಯನವರೇ? ಇಲ್ಲಿ ಆಡಳಿತವನ್ನು ನಡೆಸ್ತಾ ಇರೋರು ಯಾರು? ಒಳ್ಳೇದಾದ್ರೆ ನಾವೇ ಅಂತ ಬಿಲ್ಡಪ್ ಕೊಡ್ಕೊಂಡು ಬರ್ತೀರಾ. ಅದು ಸತ್ಯನೋ ಸುಳ್ಳೋ ಕ್ರೆಡಿಟ್ ತಗೊಳ್ಳೋದಕ್ಕೆ ರೆಡಿ ಆಗಿರ್ತೀರಾ. ಇತ್ತೀಚೆಗೆ ನೋಡ್ಲಿಲ್ವಾ, ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಹೆಸರಿಗೆ ನೋಡಿದ್ರೆ ಅವರೇ ಸುಳ್ಳು ಸುದ್ದಿಯನ್ನು ಹರಡಿದ್ರು. ಯಾರೊಂದು ಫೇಕ್ ಲಂಡನ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕರ್ನಾಟಕದ 2 ಸ್ಕೀಮ್ಗಳನ್ನ ರೆಕಾಗ್ನೈಸ್ ಮಾಡಲಾಗಿದೆ ಅಂತ ಒಂದು ಫೇಕ್ ಸೋ ಕಾಲ್ಡ್ ಸರ್ಟಿಫಿಕೇಟ್ ಅನ್ನ ಹಾಕ್ತಾರೆ, ರೆಡಿ ಮಾಡ್ತಾರೆ. ಅದನ್ನ ಸಿದ್ದರಾಮಯ್ಯನವರು ಹಾಕೊಳ್ತಾರೆ ತಮ್ಮ ಟ್ವೀಟ್ ಅಲ್ಲಿ. ನೋಡಿದ್ರೆ ಅದು ಫೇಕು. ಮುಖ್ಯಮಂತ್ರಿಗಳೇ ಸುಳ್ಳು ಟ್ವೀಟ್ ಅನ್ನು ಹಾಕಿ ನಮ್ಮ ರಾಜ್ಯದ ಮರ್ಯಾದೆಯನ್ನೇ ತೆಗೆದು ಬಿಟ್ರು. ಅದರ ಮೇಲೆ ಏನ್ ಕೇಸ್ ಆಗುತ್ತೋ ಗೊತ್ತಿಲ್ಲಪ್ಪ. ನಮ್ಮಗಳ ಮೇಲೆಲ್ಲ ಕೇಸ್ ಹಾಕ್ತಾರೆ, ಹುಡುಕಿ ಕಾರಣ ಇಲ್ಲ ಅಂತಂದ್ರು. ಈಗ ಕಬ್ಬು ಬೆಳೆಗಾರರು ಹೋರಾಟಕ್ಕೆ ಇಳಿದಿದ್ದಾರೆ. ಈಗ ಇಳಿದ್ರೆ ಇದು ನಮ್ಮ ಸಮಸ್ಯೆ ಅಲ್ಲಪ್ಪ, ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಕಾರಣ ಅಂತ ಹೇಳ್ತಾರೆ.
ಯಾಕೆ ಸಿದ್ದರಾಮಯ್ಯನವರೇ ಎಲ್ಲ ವಿಚಾರದಲ್ಲೂ ಈ ಬೇರೆ ರಾಜ್ಯದವರನ್ನ ಕಂಪೇರ್ ಮಾಡಿ ಹೋಲಿಕೆ ಮಾಡ್ಕೊಂಡು ಮಾತಾಡ್ತೀರಲ್ವಾ, ಇದರಲ್ಲೂ ಮಾತಾಡಿ. ಉತ್ತರ ಪ್ರದೇಶದಲ್ಲಿ ಆಲ್ಮೋಸ್ಟ್ 1 ಟನ್ ಕಬ್ಬಿಗೆ 4,000ವರೆಗೂ ಕೊಡ್ತಾರೆ. ಮಹಾರಾಷ್ಟ್ರದಲ್ಲಿ 1 ಟನ್ನಿಗೆ 3,400ವರೆಗೂ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 2,500ರಿಂದ 3,100ರವರೆಗಿನ ಬೆಲೆ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇರುವಂಥದ್ದು. ಯಾಕೆ ಹೆಚ್ಚಳ ಯಾಕೆ ಮಾಡೋಕ್ಕಾಗಲ್ಲ? ಅವರೇನು ನಿಮ್ಮ ಕೈಯಿಂದ ಕೊಡೋದಕ್ಕೆ ಆಗಲ್ಲ ಅನ್ನುವಂಥ ಬೇಡಿಕೆ ನೀಡ್ತಾ ಇಲ್ವಲ್ಲ. ಅವರು ಕೇಳ್ತಾ ಇರುವಂಥದ್ದು 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಿ ಅಂತ. 5 ಗ್ಯಾರಂಟಿ ಅವರು ಕೊಟ್ಟಿದ್ರಾ ಇವರು ಕೊಟ್ಟಿದ್ರಾ ನೋಡಿ ನಾವು ಕೊಡ್ತಾ ಇದ್ದೀವಿ ಅಂತ ಬಂಡಲ್ ಬಿಟ್ರಲ್ವಾ. ಈಗ ಕೊಡಿ, ಕಬ್ಬು ಬೆಳೆಗಾರರಿಗೂ ಗ್ಯಾರಂಟಿಯನ್ನು ಕೊಡಿ. ಏನ್ ಕೊಡೋದಿದ್ರು ಹೆಂಗೂ ನಮ್ಮ ಕೈಯಿಂದ ತಾನೇ ಕಿತ್ಕೊಂಡು ಕೊಡ್ತೀರ ನೀವು. ದಿನ ಬೆಳಗಾದ್ರೆ ಎಲ್ಲದಕ್ಕೂ ಬೆಲೆ ಏರಿಕೆ. ಇದೇ ನೀವು ನಮ್ಗಳನ್ನ ಉದ್ಧಾರ ಮಾಡೋದಕ್ಕಂತ ಬಂದಿದ್ದೀರಾ? ಅಯ್ಯೋ, ಆ ಥರ ನಾವು ನಂಬ್ಕೊಂಡಂತೂ ಕೂತಿಲ್ಲಪ್ಪ. ನಮ್ಮನ್ನ, ನಮ್ಮ ರಾಜ್ಯವನ್ನ ಲೂಟಿ ಹೊಡೆಯೋದಕ್ಕೆ ಬಂದಂಥವ್ರು ನೀವು. ಆಮೇಲೆ ಕೇಂದ್ರ ಸರ್ಕಾರ FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನ ನಿಗದಿ ಮಾಡಿರುವಂಥದ್ದು ಅಂತ ಹೇಳ್ತಾ ಇದ್ದೀರಾ. ಹೌದು, ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಅದನ್ನ ಪರಿಷ್ಕರಣೆ ಮಾಡಬಾರ್ದು ಅಂತ ಏನು ಇಲ್ವಲ್ಲ, ಇದೆಯಾ? ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ ಮಿನಿಮಮ್ ಬೆಲೆ ಅದು. ಅದನ್ನ ನೀವು ರಾಜ್ಯದವರು ಯಾಕೆ ಪರಿಷ್ಕರಣೆ ಮಾಡಬಾರ್ದು? ಏನ್ ನೀವು ಕೇಂದ್ರ ಸರ್ಕಾರ ಮಾಡಿರುವಂಥದ್ದನ್ನು ಎಲ್ಲ ಹಂಗೆ ಒಪ್ಕೊಂಡಿದ್ದೀರಾ? ಒಪೋಸ್ ಮಾಡುವಂಥ ಅವಕಾಶ ಇದ್ದಾಗ ಮಾಡಲೇ ಇಲ್ವಾ? ಮಾಡಲ್ವಾ ನೀವು? ಇಲ್ಲೂ ಬದಲಾವಣೆಗೆ ಅವಕಾಶ ಇದೆಯಲ್ವಾ, ಮಾಡ್ಕೊಳ್ಳಿ. ಈಗ ಬಂದಿರುವಂತಹ ಸಮಸ್ಯೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಎತ್ತ ಹಾಕ್ತೀರಾ? ಯಾಕೆ ಸಿದ್ದರಾಮಯ್ಯನವರೇ? ನಿಮ್ಮ ವಿರುದ್ಧ ಯಾರೆಲ್ಲ ಮಾತಾಡ್ತಾರೆ, ಅವರ ವಿರುದ್ಧ ಹೆಂಗೆಲ್ಲ ಕೇಸನ್ನ ಹಾಕಬಹುದು, ಅವರನ್ನು ಹೆಂಗೆಲ್ಲ ಜೈಲಿಗೆ ಹಾಕಬಹುದು, ಹೇಗೆ ಅವರ ಬಾಯನ್ನ ಮುಚ್ಚಿಸಬಹುದು, ರಾಷ್ಟ್ರ ಪ್ರೇಮಿ RSS ಅನ್ನ ಯಾವ ರೀತಿ ನಿಲ್ಲಿಸಬಹುದು, ಇವುಗಳ ಬಗ್ಗೆ ಒಂದು ಸ್ವಲ್ಪ ಕಮ್ಮಿ ಗಮನವನ್ನ ಕೊಟ್ಟು ಅದರ ಅಧ್ಯಯನವನ್ನು ಒಂದು ಸ್ವಲ್ಪ ಕಮ್ಮಿ ಮಾಡಿ ರಾಜ್ಯ ರೈತರ ವಿಚಾರದಲ್ಲಿ ಅಧ್ಯಯನವನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಥವಾ ಮಾಡಿದಿದ್ರೆ ಇವತ್ತು ಇಷ್ಟು ಕಷ್ಟಪಡಬೇಕಾಗಿ ಬರ್ತಿರ್ಲಿಲ್ಲ ಸಿದ್ದರಾಮಯ್ಯನವರೇ. ಕೇಂದ್ರದ ಮೇಲೆ ಎತ್ತ ಹಾಕುವಂತಹ ಪ್ರಮೇಯ ಕೂಡ ಬರ್ತಾ ಇರಲಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವುದು ಸರಿ ಇದೆ ಹೇಳಿ? ನಿಮ್ಮಗಳಿಗೆ ವೋಟ್ ಹಾಕಿದ ಕರ್ಮಕ್ಕೆ ಏನೇನೆಲ್ಲ ಅನುಭವಿಸ್ತಾ ಇದ್ದೀವಿ ನಾವುಗಳು. ಈಗ ರೈತರು ಎದ್ದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಾಡ್ಲಿ, ಒಳ್ಳೆ ನಿರ್ಧಾರ. ನಿಮ್ಮಂಥವರನ್ನ ಬಿಡಬಾರದು. ಎಲ್ರಿಗೂ ಅವರವರ ಜೀವನ ಅನ್ನುವಂಥದ್ದು ಇದೆ ಅಲ್ವಾ? ಅದಕ್ಕೆ ಹೇಳೋದು ಸಿದ್ದರಾಮಯ್ಯನವರೇ, ಮತ್ತೆ ಹೇಳ್ತೀನಿ, ಗಮನ ಕೊಡಬೇಕಾದಲ್ಲಿ ಕೊಡಬೇಕು ಅಂತ. ದಿನ ಬೆಳಗಾದ್ರೆ RSS ಬಗ್ಗೆ ಆಳ ಆಗಲ ಅಧ್ಯಯನವನ್ನ ಮಾಡ್ಕೊಂಡು ಬಂದವರು ಹಾಗೆ ಒಂದೊಂದು ಕಂಡೀಷನ್ ಹಾಕ್ತಿದ್ರಿ, ಒಂದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ತಂದ್ರಿ. ಈಗ ರೈತರು ಮಾತಾಡ್ತಾ ಇದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ. ಹೋಗಿ ಅಧ್ಯಯನ ಮಾಡಿ. ಮೋದಿಜಿಯವರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ರೆ ಸಾಲಲ್ಲ, ಸಮಸ್ಯೆ ಬಗೆಹರಿಸಬೇಕಾದಂಥವ್ರು ನೀವು. ಎಲ್ಲ ಕೇಂದ್ರದ ಮೇಲೆ ಹಾಕ್ತೀರಾ ಅಂತಂದ್ರೆ ನೀವ್ ಯಾಕೆ ಬೇಕು ನಮಗೆ ಮುಖ್ಯಮಂತ್ರಿಗಳು? ಇಲ್ಲಾಂದ್ರೂ ನಮಗೇನು ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯಕ್ಕೆ ಏನು ಉಪಯೋಗ ಆಗ್ತಾ ಇಲ್ಲ. ಏನು ಒಳ್ಳೆದಾಗಿದೆ ನಮ್ಮ ರಾಜ್ಯಕ್ಕೆ? ನಿಮ್ಮ ರಾಜ್ಯದಲ್ಲಿ ಸಮಸ್ಯೆ ಅಂತ ಬಂದಾಗ ಪರಿಹಾರವನ್ನು ಮಾಡಬೇಕಾದಂಥವ್ರು ನೀವೇ ಸಿದ್ದರಾಮಯ್ಯನವರೇ. ಬೇರೆಯವರ ಮೇಲೆ ಯಾಕೆ ಹಾಕ್ತೀರಾ? ಪ್ರಿಯಾಂಕಾ ಗಾಂಧಿ ಕ್ಷೇತ್ರ, ರಾಹುಲ್ ಗಾಂಧಿ ಕ್ಷೇತ್ರ, ಇಲ್ಲಿ ಏನಾದ್ರೂ ಸಮಸ್ಯೆ ಆದ್ರೂ ಓಡೋಡ್ ಹೋಗ್ತೀರಾ? ಕೇರಳಕ್ಕೆ ಓಡೋಡ್ ಹೋಗ್ತೀರಾ? ನಿಮ್ಮ ಕರುಳಿಗೆ ಎಲ್ಲ ಕಿತ್ಕೊಂಡು ಬರುತ್ತೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೇ ರಾಜ್ಯದ ಜನರ ಅಳಲು ಕೇಳಿಸ್ತಾ ಇಲ್ವಾ ನಿಮಗೆ? ಈಗ ಕರುಳು ಚುರುಕಂತಿಲ್ವಾ? ನಿಮ್ಮ ರಾಹುಲ್ ಸರ್, ಪ್ರಿಯಾಂಕಾ ಮೇಡಮ್ ಕ್ಷೇತ್ರಕ್ಕೆ ಮಾತ್ರ ನಿಮ್ಮ ಕರುಳು ಚುರುಕ್ ಅನ್ನೋದು? ಅದೇನ್ ಮಾಡ್ತಿರೋ ಬಿಡ್ತಿರೋ, ರೈತರು ಬೀದಿಗೆ ಇಳಿದಿದ್ದಾಗಿದೆ. ನೀವು ಅವರ ಕಷ್ಟಕ್ಕೆ ಸ್ಪಂದಿಸಬೇಕು ಅಷ್ಟೇ, ಪರಿಹಾರವನ್ನು ಕೊಡಬೇಕಷ್ಟೇ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ನನ್ನ ಕಾರ್ಯಕ್ರಮಗಳಲ್ಲಿ, ನಮ್ಮ ರಾಜ್ಯದಲ್ಲಿ ಜನರ ತಾಳ್ಮೆಗೊಂದು ಮಿತಿ ಇದೆ ಅಂತ. ಆ ತಾಳ್ಮೆ ಕಟ್ಟೆ ಆಲ್ರೆಡಿ ಒಡೆದಿದೆ. ಜನರ ಉತ್ತರ ಹೇಗಿರುತ್ತೆ ನೋಡಿ ಅಂತ ಹೇಳ್ತಾ ಇದ್ದೆ. ಈಗ ನೋಡ್ತಾ ಇದ್ದೀವಿ. ಮೊದಲಿಗೆ ಧಾರವಾಡದಲ್ಲಿ ಜನಜೀಗಳು ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದ್ರು. ಈಗ ರೈತರು ಬೀದಿಗಿಳಿದಿದ್ದಾರೆ. ಇದು ಆರಂಭ ಅಷ್ಟೇ ಸಿದ್ದರಾಮಯ್ಯನವರೇ.
ನಮ್ಮ ರಾಜ್ಯದ ಜನರ ಸಮಸ್ಯೆಗೆ ಕಿವಿ ಕೊಡ್ತೀರೋ, ಬಗೆಹರಿಸ್ತೀರೋ, ಅಥವಾ ಅವರನ್ನ ಫೇಸ್ ಮಾಡ್ತಿರೋ? ನಿಮಗೆ ಬಿಟ್ಟಿರುವಂಥದ್ದು. ನಮಸ್ಕಾರ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.